ಬೇಬಿ ರಾತ್ರಿ ಪಾರ್ಟಿ ಅಂತ ಸೂಪರ್ ಆಗಿತ್ತಲ್ವಾ? ರಾತ್ರಿ ಪಾರ್ಟಿದಾಗೆ ನೀನು ಒಬ್ಬ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿತ್ತು. ಹೊಸ ವರ್ಷ ಫುಲ್ ದಿಲ್ ಖುಷ್. ಹೊಸ ವರ್ಷ ಹೊಸ ವರ್ಷ ಹೊಸ ವರ್ಷ ಫುಲ್ ಖುಷಿ ಆಗೋಯ್ತು ನನಗಂತೂ. ಬೇಬಿ ಏನೇ ಹೇಳು ಬೇಬಿ ನೀನು. ಸೂಪರ್ ನ್ಯೂ ಇಯರ್ ಅಂದರೆ ಇವತ್ತೇನೆ ಸೂಪರ್ ಸೂಪರ್. ಇವತ್ತೇ ನಾವು ಫಾರಿನ್ ಹೋಗ್ಬೇಕಿತ್ತಲ್ವಾ? ಛೇ, ಇವತ್ತು ಫ್ಲೈಟ್ ಕ್ಯಾನ್ಸಲ್ ಆಗೋಗ್ಬಿಡ್ತು. ಇಲ್ಲ ಅಂದರೆ ಫುಲ್ ಫುಲ್ ಮಜಾ ಮಾಡ್ಬೋದಿತ್ತು ಬೇಬಿ. ನೀನು ಹೆಂಗಾದ್ರೂ ಮಾಡಿ ನಾನು ಕರ್ಕೊಂಡು ಹೋಗ್ಬೇಕು ಬೇಬಿ. ಸೂಪರಾಗಿರ್ತದೆ ನೋಡು. ಇರಬೇಕು, ಸೂಪರಾಗಿರುತ್ತೆ ಅಲ್ಲ, ಸೂಪರಾಗಿರಬೇಕು. ನಾವು ಲಂಡನ್ಗೆ ಹೋಗೋಣ, ಇಲ್ಲಾಂದರೆ ಪ್ಯಾರಿಸ್ಗೆ ಹೋಗೋಣ ಬೇಬಿ. ಹೊಸ ವರ್ಷ ಸೆಲೆಬ್ರೇಷನ್ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ, ನಾಳೆ ನಾವು ಅಲ್ಲೇ ಮಾಡ್ಬೇಕು ಫಾರಿನ್ನಾಗೇನೆ. ಓಕೆ ಬೇಬಿ? ಶ್ಯೂರ್ ಬೇಬಿ, ಶ್ಯೂರ್. ಖಂಡಿತ. ಅವ್ರು ನಮಗಿನ್ನ ಒಂದು 20 hours ಅಷ್ಟು ಲೇಟ್ ಇರ್ತಾರೆ. ಇಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿ ಪಟ್ ಅಂತ ಅಲ್ಲಿಗೆ ಹೋಗ್ಬಿಡ್ಬೇಕು. ಆದರೆ ಅದು ಲೇಟ್ ಆಗಿಬಿಡುತ್ತೆ ಅಲ್ವಾ? ಆದರೂ ಪರವಾಗಿಲ್ಲ, ನಿನ್ಗೋಸ್ಕರ ನಾನು ಕರ್ಕೊಂಡು ಹೋಗ್ತೀನಿ. ಏಕೆ ಹೇಳು, ನಿನ್ನ ಬೇಬಿ ಅಲ್ವಾ? ಎಂಜಾಯ್ ದ ಪಾರ್ಟಿ ಪಾರ್ಟಿ. ಫ್ರೆಂಡ್ಸ್ ಎಲ್ಲ ಕರಿಬೇಕಿತ್ತು. ಶಿಟ್, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡು. ಇವತ್ತು ಬರೋದಾಗೆ ಪಾರ್ಟಿ ಫುಲ್ ಮಜಾ ಚಿಲ್ ಮಾಡಿಬಿಡ್ಬೇಕು. ಏನೇ ಆಗಲಿ ಫುಲ್ 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 ಚಿಲ್ ಬೇಬಿ. ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡು ಬೇಬಿ. ಯೇ ಹೊಸ ಹೊಸ ವರ್ಷ, ನ್ಯೂ ಇಯರ್, ಹ್ಯಾಪಿ 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 ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಬೇಬಿ ಚಿಲ್ ಚಿಲ್, ನನಗೂ ತುಂಬ ಇಷ್ಟ ಆಗ್ತೈತೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 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 ನ್ಯೂ ಇಯರ್. ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡೇ ಮಾಡ್ತೀನಿ ಫಿಕ್ಸ್. ಇವತ್ತು ನಮ್ಮ ಮನೇಲಿ ಟೆರ್ರಸ್ ಮೇಲೆ ಪಾರ್ಟಿ 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 ಪಾರ್ಟಿ. ನೈಟೆಲ್ಲ ಬೇರೆ ಕಡೆ ಪಾರ್ಟಿ, ಇವಾಗೆಲ್ಲ ಇಲ್ಲಿ ಪಾರ್ಟಿ. ನಿನ್ನ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಬೇಬಿ. ನನಗೋಸ್ಕರ ಪ್ಲೀಸ್ ಒಂದು ಸಾಂಗ್ ಹೇಳು. ಹೊಸ ವರ್ಷ ಅಲ್ವಾ? ಪ್ಲೀಸ್ ಬೇಬಿ, ನನಗೋಸ್ಕರ ಒಂದೇ ಒಂದು ಸಾಂಗ್ ಪ್ಲೀಸ್. ಪ್ರೀತ್ಸೆ ಪ್ರೀತ್ಸೆ, ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸೋ ಬಿಚ್ಚಿ ನನ್ನ ಪ್ರೀತ್ಸೆ. ಆ ರೊಚ್ಚುಗೆ ನನ್ನ ಹೆಂಡತಿಗೆ ಎಷ್ಟು ದುರಂಕಾರ ಇರಬೇಡ ಹೇಳು. ನನಗೆ ಒಂದು ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ. ಏನು ದಿಮಾಕು ಹೊರಟೋಗ್ಬಿಟ್ಟವಳಲ್ವಾ? ಹಾಂ, ಏನು ದಿಮಾಕು. ನನಗೇನೇನೆ ಬೆಲೆ ಕೊಡ್ದಿರಂಗೆ ಊರಿಗೆ ಹೋಗೋಳೆ. ಬರ್ತಾಳೆ ಬರ್ತಾಳೆ ಅಂತ ಅನ್ಕೊಂಡ್ರೆ ಬರಲೇ ಇಲ್ಲ. ಅವಳಿಗೆ ಇವತ್ತಲ್ಲ ನಾಳೆ ಗೊತ್ತಾಗ್ತೈತೆ. ಅಲ್ಲಿ ಕಷ್ಟ ಅಂತ ಬರ್ತಿತ್ತಲ್ವ, ತಿನ್ನಕ್ಕೆ ಊಟ ಇರಲ್ವಲ್ಲ, ಆವಾಗ ಈ ಮನೆ ಬೆಲೆ, ನನ್ನ ಬೆಲೆ, ಎಲ್ಲರ ಬೆಲೆನೂ ನನ್ನ ಹೆಂಡ್ತಿಗೆ ಅವಾಗ ಗೊತ್ತಾಗ್ತೈತೆ. ಈಗ ನನ್ನ ಹೆಂಡ್ತಿಗೆ ನನ್ನ ಬೆಲೆ ಸ್ವಲ್ಪನೂ ಗೊತ್ತಿಲ್ಲ. ಯಾಕೇಳು, ಇನ್ನೂ ಮಗಳು ಆಗ ತಂಗ್ಳಿಟ್ಟು ತಿನ್ಕೊಂಡವಳೆ. ನಮ್ಮ ಮಾನ ಮರ್ಯಾದೆ ಕಳೆದೋಗಿರೋ ನನ್ನ ಮಗಳ ಮೇಲೆ, ಆ ಕಿತ್ತೋಗಿರೋಳ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡು ಹೋಗೋಳಲ್ಲ ಇರೊಚ್ಚು. ಈ ಗಂಡನೇ ಬೇಡವಾಗ ಹೋಗ್ಬಿಟ್ನಾ? ಹಾಂ, ಎಂಥವಳು ಇರಬೇಡ. ಬರ್ತಾಳೆ ಬರ್ತಾಳೆ, ಒಂದು ಟೈಮ್ ಬಂದೇ ಬರ್ತದೆ. ಯಾವಾಗ ಬರ್ತಾಳಲ್ಲ ಅವಾಗ ಉತ್ತರ ಕೊಡ್ತೀನಿ. ಹೊಸ ವರ್ಷ ಇವತ್ತು, ಹೊಸ ವರ್ಷದ ದಿನ ಫೋನ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಇಲ್ಲ ಇಲ್ಲ ಇಲ್ಲ, ಫೋನಂತೂ ಮಾಡಲೇ ಇಲ್ಲ. ಯಾಕೆ ಮಾಡ್ತಾಳೆ ಫೋನ್ನ? ಅದು ಯಾವುದೋ ತಂಗಳು ದಿಕ್ಕಿರಬೇಕು, ತಿನ್ಕೊಂಡು ಕುಂತಿರ್ತಾಳಲ್ಲ ಅದಕ್ಕೇನೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ. ಏನಿದು? ಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಕಲೆಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ 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 ನನ್ನೆ ಪ್ರೀತ್ಸೆ. ಅಯ್ಯೋ, ಇದೇನಿದು? ನಮ್ಮನೆ ಒಳಗಡೆ ಇಷ್ಟು ಜೋರಾಗಿ ಸೌಂಡಾ? ನಮ್ಮನೆ ಒಳಗಡೆನಾ? ಯಾರು ಹಿಂಗೆ ಕಿರ್ಚಾಡ್ತಾವ್ರೆ? ನನ್ನ ಮಗನ ವಯಸ್ಸಿದ್ದಂಗೈತೆ. ಏ ಸೂಪರ್ ಸೂಪರ್ ಸೂಪರ್. ನನಗೋಸ್ಕರ ಇಷ್ಟು ಚೆನ್ನಾಗಿ ಆಡಾಡ್ತಿರೋ ಅಂತ ಅನ್ಕೊಂಡೇ ಇರಲಿಲ್ಲ ಬೇಬಿ. ಲವ್ ಯು ಲವ್ ಯು ಲವ್ ಯು. ಸೂಪರ್. ಅಯ್ಯೋ ದೇವ್ರೆ, ಇದೇನು ಇಬ್ರು ಹಿಂಗೆ ಕಿರ್ಚಾಡ್ತಾವ್ರಲ್ಲ ಮನೆ ಒಳಗಡೆ? ಇದನ್ನೇನು ಮನೆ ಅನ್ಕೊಂಡವ್ರು, ಇಲ್ಲ ಅಂದರೆ ಕ್ಲಬ್ ಅನ್ಕೊಂಡವ್ರು? ನೈಟ್ ಹೋದವರು, ನೆನ್ನೆ ಹೋದವರು, ನೆನ್ನೆ ಬೆಳಿಗ್ಗೆ ಹೋದರು, ಇವತ್ತು ಇಷ್ಟೊತ್ತಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಛೇ, ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ ಇವ್ರಿಗೆ. ಅದು ಇಷ್ಟು ಜೋರಾಗೆ ಬಿಲ್ಡಿಂಗ್ ಎಲ್ಲ ಹೋಗ್ಬೇಕು ಅಷ್ಟು ಕಿರ್ಚ್ತಾವ್ರಲ್ಲ. ನನ್ನ ಮಗ ಎಂದೂ ಈ ಥರ ಎಲ್ಲ ಬಿಹೇವ್ ಮಾಡಿಲ್ವಲ್ಲ, ಈ ಥರ ಯಾಕೆ ಬಿಹೇವ್ ಮಾಡ್ತಾವನೆ? ಅದು ಸಾಂಗ್ ಹೇಳ್ಕೊಂಡು. ಅಯ್ಯೋ ದೇವ್ರೆ, ಮಾಡ್ತೀನಿ ಇರು. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನೀನಿಲ್ಲದ ಲೋಕ ಬಾಳು ಬರಡು ಧನುಮ ದಂಡ. ಅಷ್ಟೇ ಬೇಬಿ ಬರೋದು. ಫುಲ್ ಸಾಂಗ್ ಬಂದಿದ್ರೆ ನಿಂಗೆ ಫುಲ್ ಸಾಂಗ್ ಆಡ್ತಿದ್ದೆ ಬೇಬಿ. ಹ್ಯಾಪಿ ನ್ಯೂ ಇಯರ್. ಅಯ್ಯೋ 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 ಅಯ್ಯೋ, ನನ್ನ ಸೊಸೆನೂ ಕೊಯ್ಯಕ್ಕೆ ಬಾಟ್ಲಿ ಇಟ್ಕೊಂಡು ಇದೇನು ಮಾಡ್ತಾವಳೆ ಅಂತ ಇಬ್ರು ಕುಡಿದು ಬಿಟ್ಟವ್ರ. ಹೊಸ ವರ್ಷನ ಹಿಂಗಾರ ಸೆಲೆಬ್ರೇಷನ್ ಮಾಡ್ಕೊಂತಾರ? ಹಾಂ, ರಾತ್ರಿ ಎಲ್ಲ ಮಾಡಿ ಸಾಲದ ಪಾರ್ಟಿ ಅಂತ ಮತ್ತೆ ಮನೆಗೆ ಬಂದು ಮತ್ತೆ ಕುಡಿತಾವ್ರ. ಇವಳಿಗೇನು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವ ಇವಳಿಗೆ? ಏನು ಹಿಂಗೆಲ್ಲ ಕುಡಿದ್ಬಿಟ್ಟು ಹಿಂಗೆ ತೂರಾಡ್ತಾವಳಲ್ಲ. ಹಾಂ, ಮಾಡ್ತೀನಿರು. ಏಯ್, ಸಾಕ್ ನಿಲ್ಸಿ. ಏನು ಮಾಡ್ತಾ ಇದ್ದೀರಾ ಇಬ್ರು? ಓ ಮಾಮ್ಸ್, ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಮಾಮ್ಸ್.
ಸೂಪರ್ ಆಗಿರ್ತು ಮಾಮ್ಸ್ ನ್ಯೂ ಇಯರ್. ನೀವು ನಮಗೆ ನಾಳೆ ಫಾರಿನ್ಗೆ ಹೋಗಕ್ಕೆ ಟಿಕೆಟ್ ಬುಕ್ ಮಾಡಿಕೊಡ್ಬೇಕು ಮಾಮ್ಸ್. ಐ ಆಮ್ ಸೋ 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 ಎಕ್ಸೈಟೆಡ್ ಮಾಮ್ಸ್. ನಾವು ಫಾರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು. ಸೊ ಐ ಆಮ್ ಸೋ ಎಕ್ಸೈಟೆಡ್. ಓಕೆ ಥ್ಯಾಂಕ್ ಯು ಮಾಮ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್. ಸೂಪರ್ ಆಗಿತ್ತು ಮಾಮ್ಸ್. ಅಬ್ಬಬ್ಬ, ಹ್ಯಾಪಿ ನ್ಯೂ ಇಯರ್. ಸಾರಿ ಡೈಟ್ ಕಾಲ್ ಮಾಡೋಕ್ಕಾಗಲಿಲ್ಲ. ಓಕೆ ಸಾರಿ ಮಾಮ್ಸ್, ಸಾರಿ. ಹ್ಯಾಪಿ 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 ನ್ಯೂ ಇಯರ್, ವೆಲ್ಕಮ್ 2026. ನೀವು ಪಾರ್ಟಿಗೆ ಬರಬೇಕಿತ್ತು, ಸೂಪರ್ ಆಗಿರೋದು. ಏಯ್ ಮಗನೇ, ಏನೋ ಇದೆಲ್ಲನೂ ಹಾ, ಅಕ್ಕಪಕ್ಕದ ಮನೆಯೆಲ್ಲ ಕೇಳಿಸ್ಕೊಳಲ್ವಾ? ಇಷ್ಟು ಜೋರ ಕಿರ್ಚಾಡ್ತಾ ಇದ್ದೀರಾ? ನೀನು ಈ ಮನೆ ಸೊಸೆನಮ್ಮ, ನಿಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ನಿನಗೆ? ಹಾ, ಸ್ವಲ್ಪನಾದ್ರೂ ಪ್ರಜ್ಞೆ ಇಲ್ವಾ ನಿನಗೆ? ಏನಂತ ಮಾಡ್ತಾ ಇದೀಯ ನೀನು? ಈ ಮನೆಗೆ ಸೊಸೆಯಾಗಿ ಇದ್ಕೊಂಡು ಮಹಾಲಕ್ಷ್ಮಿ ಮನೆ ದೀಪ ಹಚ್ಚದ್ಬಿಟ್ಟು ಇದೇನು ಮಾಡ್ತಾ ಇದೀಯಾ? ಕುಡಿದು ಬಂದ್ಬಿಟ್ಟು ಕೈಯಾಗ ಬಾಟ್ಲು ಬೆಳಿಗ್ಗೆ 11-12 ಗಂಟೆಗೆ ಕುಡ್ಕೊಂಡು ನಿಂತಿದ್ಯಲ್ಲ. ನಿನ್ಗೇನು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ಏನು ಮ್ಯಾನರ್ಸ್ ಅನ್ನೋದೇನು ಕಲಿಸಿಲ್ವಾ ನಿನಗೆ? ಹಾ, ಏನಂತ ಮಾಡ್ತಾ ಇದೀಯ ನೀನು? ಥು, ಮನೆ ಪೂಜೆ ದೇವ್ರ ಪೂಜೆ ಮಾಡೋದ್ ಬಿಟ್ಬಿಟ್ಟು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಇದೇನ್ ಮಾಡ್ತಾ ಇದೀಯ? ನಾನ್ಸೆನ್ಸ್ ತರ ನೀನು, ಸ್ಟುಪಿಡ್. ಏಯ್, ಯಾರನ್ನ ಯಾರನ್ನ ಸ್ಟುಪಿಡ್ ಅಂತ ಇದ್ಯಾ? ಏನ್ ಸ್ಟುಪಿಡ್ ಅಂತ ಇದ್ಯಾ? ಏನ್ ಮಾಡಿದ್ಯಾ ನೀನ್ ನನಗೆ ಸ್ಟುಪಿಡ್ ಅನ್ನಕ್ಕೆ? ನಮ್ಮ ಮಮ್ಮಿ ಡ್ಯಾಡಿನ ನನ್ನ ಸ್ಟುಪಿಡ್ ಅಂತ ಕರೆಯಲ್ಲ, ನೀನ್ ನನ್ನ ಸ್ಟುಪಿಡ್ ಸ್ಟುಪಿಡ್ ಅಂತ ಕರೀತ್ಯಾ? ಯು ಇಡಿಯಟ್. ಏಯ್, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಹಾ, ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಇಲ್ವಾ? ಈ ತರ ನಾ ಮಾತಾಡೋದು? ಹಾ, ಸ್ಟುಪಿಡ್ ಪೀಪಲ್ ತರ ಮಾತಾಡ್ತಾ ಇದೀರಾ ನೀನು. ಕುಡಿದು ಬರೋದು ನೈಟ್ ಎಲ್ಲ ಕುಡ್ದಿದ್ ಸಾಲದು ಅಂತ ಈಗ ಮತ್ತೆ ಬಂದು ಕುಡಿತಾ ಇದೆಯಾ? ಇದು ನಮ್ಮನೆ ಹೆಣ್ಮಕ್ಳು ಲಕ್ಷಣ ಅಲ್ಲ ಇದು. ನೋಡು, ನಿನ್ ಮದ್ವೆ ಮುಂಚೆ ಏನ್ ಮಾಡ್ಕೊಂಡಿದ್ಯೋ ಅದೆಲ್ಲ ಬೇಕಾಗಿಲ್ಲ ನನಗೆ. ಈಗ ಮದ್ವೆ ಆದ್ಮೇಲೆ ಏನ್ ಮಾಡ್ತಿದ್ಯಾ ಅದು ಮುಖ್ಯ. ಈ ಮನೆ ನೀನು ಸೊಸೆ ಅಂದ್ರೆ ಈ ಮನೆಗೆ ನೋಡ್ದ ಹೊಸ ವರ್ಷ ಅಂತ ಒಂದು ಕಸ ಗುಡ್ಸಿಲ್ಲ, ಪಾತ್ರೆ ತೊಳ್ದಿಲ್ಲ, ಒಂದು ಅಡುಗೆ ಮಾಡಿಲ್ಲ, ಒಂದು ದೇವ್ರ ಪೂಜೆ ಮಾಡಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ. ಏನಿದು ಸುಮ್ಮನೆ ಬಂದ್ಬಿಟ್ಟು ಕುಡ್ಕೊಂಡು ಬಂದು ನೈಟ್ ಎಲ್ಲ ಎಲ್ಲೋ ಪಾರ್ಟಿ ಗೀಟಿ ಅಂತ ಕ್ಲಬ್ಬಿಗೆ ಬಿದ್ದಿದ್ದು ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಈಗ ಮತ್ತೆ ಬಂದಿಲ್ಲಿ ಇಲ್ಲಿ ಮತ್ತೆ ಕುಡಿದ್ಬಿಟ್ಟು ಮತ್ತೆ ಜೋರು ಮಾಡ್ತಾ ಇದ್ಯಾ? ಥೂ, ನಿಮ್ಮ ಅಪ್ಪ ಅಮ್ಮ ಏನು ಬುದ್ಧಿ ಕಲ್ಸವ್ರು ನಿನಗೆ? ಕಿತ್ತೋಗಿರೋ ಬುದ್ಧಿ. ಥೂ, ಕರ್ಮ. ನನ್ಗಂತೂ ಯಾಕೆ ಬೇಕಿತ್ತು ಅಂತ ಅನ್ನಿಸ್ತಾಯ್ತು ನನಗಂತೂ. ಇಂಥ ಸೊಸೆ ನಾನು ಅನ್ಕೊಂಡೇ ಇರಲಿಲ್ಲ. ಎಂತೆಂಥ ಸಾವುಕಾರ ನೋಡಿದ್ದೀನಿ, ಆದರೆ ಈ ಥರ ಕುಡ್ದು ಬಿದ್ದುಳ್ಳಾಡ ಅಂತ ಒಂಥರ ಬಿದ್ದುಳ್ಳಾಡ್ಸಲ್ಲ ಹಂದಿ ತರದೋಳು ನೀನು. ಇಂಥವಳನ್ನ ನನ್ನ ಜೀವನದಾಗ ನೋಡೇ ಇಲ್ಲ. ಥೂ, ಮಾವ ಸಾಯ್ತಾ ಬಿದ್ದಿರು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಮನೆ ಕೆಲಸ ಅನ್ನೋದು 10 ಪೈಸದ್ ಬರಲ್ಲ, ಏನೂ ಇಲ್ಲ. ಏನು ಜೀವನ ಅಂತ ಮಾಡ್ತಾ ಇದೆಯಾ ನೀನು? ಅಯ್ಯೋ, ನಿನ್ನ ಇಷ್ಟೊತ್ತು ಸುಮ್ಮನೆ ಇದ್ರೆ ಈಗ ನನ್ನ ಬಗ್ಗೆನೇ ಮಾತಾಡಕ್ ಬಂದ್ಬಿಟ್ಟ ನೀನು. ಅಯ್ಯಪ್ಪ, ಏಯ್ ನಿಮ್ಮಮ್ಮ ಏನು ಬುದ್ಧಿ ಕಲ್ಸೈತೆ ನಿನಗೆ? ಏಯ್ ಮುದ್ಕ, ನೀನ್ ಲಿಮಿಟ್ ಆಗಿ ನೀನ್ ಇರ್ಬೇಕು. ಯು ಸ್ಟುಪಿಡ್. ನನ್ನ ಬಗ್ಗೆನೆ, ನಮ್ಮ ಫ್ಯಾಮಿಲಿ ಬಗ್ಗೆನೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆನೆ ಮಾತಾಡ್ತೀಯಾ? ನೀನ್ ಯಾರೋ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಕ್ ನೀನು ಸ್ಟುಪಿಡ್ ಇರೋ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ? ಹ, ನಿನ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಲ್ಲ. ಓಕೆ, ನಿಮ್ಗಿನ್ನ ತುಂಬ ರಿಚ್ ಆಗಿದ್ದೀವಿ ನಾವು. ನೀನ್ ಜುಜುಮಿ ನನಗೆ. ಓಕೆ, ನೀನ್ ನನ್ನ ಬಗ್ಗೆ ಮಾತಾಡ್ತೀಯಾ? ನೀನು ನನ್ನನ್ನು ಮದುವೆ ಮಾಡ್ಕೊಂಬಿಟ್ಟು ಬಂದಿರೋದು ನೀ ಫ್ಯಾಮಿಲಿಗೆ ಏನ್ ಅದಕ್ಕಾಗ್ಬಿಟ್ಟಿದ್ಯಾ? ನಿಮ್ಮ ಮನೆ ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ ನನ್ನನ್ನು ಏನು ಮನೆ ಕೆಲಸದಳ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಪೂಜೆ ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ ನಾನು ನಿಮ್ಮ ಮನೆ ಕೆಲಸದವಳ ನಾನೇನಾದ್ರೂ? ಸ್ಟುಪಿಡ್ ಮುದ್ಕ, ಏನು ಅನ್ಕೊಂಡಿದ್ಯಾ ನಿನ್ನ? ನಾನು ಫಾರಿನ್ಗೆ ಹೋಗ್ಬೇಕು, ಟಿಕೆಟ್ ಬುಕ್ ಮಾಡು ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಉತ್ತರ ಮಾಡ್ತಾ ಇದೆಯಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆಗೆ ಏನ್ ನಡೀತಾ ಐತೆ? ನನ್ ಮೇಲೆ ಕೈ ಮಾಡ್ಬಿಟ್ಟಲ್ಲಮ್ಮ ನೀನು, ನನ್ ಮೇಲೆನೇನೆ. ಏಯ್ ಮುದ್ಕ, ನಿನ್ ಮೇಲೂ ಮಾಡ್ತೀನಿ, ನಿಮ್ಮ ಅಪ್ಪನ ಮೇಲೂ ಮಾಡ್ತೀನಿ, ಎಲ್ಲರ ಮೇಲೂ ಮಾಡ್ತೀನಿ ನಾನು. ಡನ್ ಲೈಫ್ ಡನ್ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್, ನಾಟ್ ಯುವರ್ ರೂಲ್ಸ್. ಮೊನ್ನೆಯಿಂದ ರೋಡ್ತಾನೆ ಇದ್ದೀನಿ, ನನಗೂ ಬೇಜಾರಾಗೋಗ್ಬಿಟ್ಟೈತೆ. ನೋಡಿ ನೋಡಿ ನೋಡಿ, ಕಸ ಗುಡಿಸು, ಪಾತ್ರೆ ತಳಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಾಂ, ನನ್ನ ಮನೆ ಕಿರಿಸ್ತಾಳಲ್ಲ. ಓಕೆ, ನನ್ನ ಖುಷಿಗೆ ನನ್ನ ರೂಲ್ಸ್ ಕಡ್ಡ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಬೇಬಿ, ನಿಮ್ಮಪ್ಪ ತುಂಬ ಓವರಾಗಿ ಆಡ್ತಿದ್ದಾರೆ. ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊಂಡಿರಕ್ಕೆ ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಸ್ಟುಪಿಡ್ 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 ಅಪ್ಪ ನಿಮ್ಮಪ್ಪ. ಬೇಬಿ ಕಾಮ್ ಡೌನ್, ಬೇಬಿ ಕಾಮ್ ಡೌನ್. ಓಕೆ, ಪ್ಲೀಸ್ 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 ಕಾಮ್ ಡೌನ್ ಬೇಬಿ. ವಾಟ್ ಕಾಮ್ ಡೌನ್ ಬೇಬಿ? ನಿಮ್ಮಪ್ಪ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ನಾನು ಕುಡ್ದಿರೋ ನಶೆ ಎಲ್ಲ ಎಳ್ದೋಗ್ತಾ ಐತೆ ಬೇಬಿ. ಪಾರ್ಟಿ ಮೂಡಲ್ಲಿದ್ದೀನಿ, ಹೊಸ ವರ್ಷದ ಮೂಡಲ್ಲಿದ್ದೀನಿ, ಹೊಸ ವರ್ಷದೆಲ್ಲ ಹಾಳು ಮಾಡ್ಬಿಟ್ರಲ್ಲ ಬೇಬಿ. ಐ ಡೋಂಟ್ ಲೈಕ್ ಇಟ್ ಬೇಬಿ. ಛೇ 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 ಛೇ, ನಾನ್ಸೆನ್ಸ್, ಇರಿಟೇಟಿಂಗ್ ಹೌಸ್. ನಾನಂಥದ್ದು ಈ ಮನೆಗಿರಲ್ಲ. ಐ ಡೋಂಟ್ ಲೈಕ್ ದಿಸ್ ಹೌಸ್. ಓಕೆ, ಛೇ. ಬೇಬಿ ಬೇಬಿ ಪ್ಲೀಸ್, ನಮ್ಮಪ್ಪಗೆ ನಾನು ಅರ್ಥ ಮಾಡಿಸ್ತೀನಿ. ಪ್ಲೀಸ್, ನಾನು ಅರ್ಥ ಮಾಡಿಸ್ತೀನಿ. ಓಕೆನಾ? ನೀನು ಬೇಜಾರಾಗ್ಬಿಡ ನೀನು. ನಾನು ಅರ್ಥ ಮಾಡಿಸಿ ಎಲ್ಲನೂ ಹೇಳ್ತೀನಿ ಬೇಬಿ. ಪ್ಲೀಸ್ ಕೂಲ್ ಬೇಬಿ, ಕೂಲ್ ಕೂಲ್ ಕೂಲ್. ಓಕೆ, ನೀನು ರೂಮಿಗೆ ಹೋಗಿರೋ, ನಾನು ಬರ್ತೀನಿ ರೂಮಿಗೆ. ಓಕೆ, ನೀನು ರೂಮಿಗೆ ಹೋಗು ಬೇಬಿ. ಇದು ನಿನ್ನ ಮನೆ, ಬೇರೆಯವ್ರ ಮನೆ ಅಲ್ಲ ಬೇಬಿ. ಇದು ಓನ್ಲಿ ಫಾರ್ ಯು ಬೇಬಿ. ಓಕೆ, ಪ್ಲೀಸ್ ಗೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ಪ್ಲೀಸ್ ಬೇಬಿ, ಪ್ಲೀಸ್ ನನಗೋಸ್ಕರ ಅರ್ಥ ಮಾಡ್ಕೋ ಬೇಬಿ, ಪ್ಲೀಸ್ ಪ್ಲೀಸ್. ಇಲ್ಲಿ ನಿನ್ನ ಹೆಂಡತಿ ನನಗೆ ಹೊಡೆದವಳೆ, ನನ್ನ ಬಗ್ಗೆ ಕೇಳೋದು ಬಿಟ್ಬಿಟ್ಟು ಇವಳ ಬಗ್ಗೆ ಕೇರ್ ಮಾಡ್ತಾ ಇದೆಯಲ್ಲ. ನೀನು ಒಬ್ಬ ಮಗನಿಂದ ಹಾಂ, ಮಗನ ನೀನು? ಇಲ್ಲಿ ನಿನ್ನ ನೋಡಿಲಿ, ಇಲ್ಲಿ ನಿನ್ನ ಹೆಂಡತಿ ಹೆಂಗೆ ಹೊಡೆದವಳೆ, ದೊಡ್ಡವ್ರ ಮೇಲೇ ಕೈ ಮಾಡವಳೆ, ನನ್ನ ಮೇಲೇ ಕೈ ಮಾಡವಳೆ.
ಆದರೆ ನೀನು ಒಂದು ಮಾತು ನಿನ್ನ ಹೆಂಡತಿಗೆ ಯಾಕೆ ನಮ್ಮ ಅಪ್ಪಂಗೆ ಹೊಡೆದೆ ಅಂತ ಕೇಳ್ತಿದ್ದಂಗೆ ಇದೇನು ಮಾಡ್ತಾ ಇದೆಯಾ ನೀನು? ಅವಳ ಕಡೆ ಸಪೋರ್ಟ್ ಮಾಡಿಬಿಟ್ಟು ಅವಳ ಕಡೆ ಮಾತಾಡ್ತಾ ಇದೆಯಲ್ಲ ನೀನು, ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಂ Baby, irritating, baby. I don't like your dad, baby. Please, baby, please. I'm going. Okay, I'm going. ಬೇಬಿ ಹುಷಾರು, ಬೇಬಿ ಹುಷಾರು. ಓ ಶಿಟ್ ಪಾಪ, ಬೇಬಿ ಹುಷಾರು. ಅಯ್ಯೋ ನಡಿಯಕ್ಕೂ ಹೋಗ್ತಿಲ್ಲ ನಿನಗೆ, ಹುಷಾರು. ಲೋ, ಇಲ್ಲಿ ನಿಮ್ಮಪ್ಪ ಒಬ್ಬ ಏಟ್ ತಿಂದು, ಅದು ಸೊಸೆ ಕೈಯಿಂದ ಏಟ್ ತಿಂದಿಲ್ಲಿ ಮನ್ಸಿಗೆ ನೋವು ಮಾಡ್ಕೊಂಡು ನಿಂತಿದ್ದೀನಿ ನಾನು. ಒಂದು ಸಲ ಆದರೂ ನೀನು ಹೆಂಡ್ತಿನ ಯಾಕೆ ಹೊಡೆದೆ ಅಂತ ಕೇಳ್ತಿದ್ದಂಗೆ ಏನಿದು ಹಾಂ? ಒಂದು ಸಲ ಅಪ್ಪ ಏನಾಯಿತು ಅಂತ ಕೇಳಲಿಲ್ಲ, ಅವಳ ಬಗ್ಗೆ ಕೋಪ ಮಾಡ್ಕೊಳ್ಳಿಲ್ಲ. ಇಲ್ಲಿ ನನಗೆ ಏಟ್ ತಿಂದು ಇಲ್ಲಿ ನಿಂತಿದ್ದೀನಿ, ಏನು ಅಂತ ಮಾಡ್ತಾ ಇದೀಯ ನೀನು? ಅಪ್ಪ ಪಾರ್ಟಿ ಮೂಡೆಲ್ಲ ಹಾಳು ಮಾಡಿದ್ದು ನೀನು. ನಾನು ಅವಳು ಪಾರ್ಟಿ ಮೂಡಾಗಿದ್ವಿ ಹೆಂಗೋ ಎಲ್ಲ ಹಾಳು ಮಾಡ್ಬಿಟ್ಟು ಇವಾಗ ನೋಡ್ರೆ ಕೇಳಲ್ಲ ಮಾಡಲ್ಲ ಅಂತಂದ್ರೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅಪ್ಪ? ಇದೆಲ್ಲ ಕಾಮನ್ ಇವಾಗ ಜನ್ರೇಷನ್ಸ್ಗೆ. ಡ್ರಿಂಕ್ಸ್ ಮಾಡೋದು, ಪಾರ್ಟಿ ಮಾಡೋದು, ಎಂಜಾಯ್ ಮಾಡೋದು, ಮಜಾ ಮಾಡೋದು, ಇದೆಲ್ಲ ಕಾಮನ್ ಕಾಮನ್ ಕಾಮನ್. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ. ಓ ಶಿಟ್ ಶಿಟ್ ಶಿಟ್, ನೀವು ಏನು ಮಾಡ್ತಿದ್ದೀರಾ? ಐ ಡೋಂಟ್ ಲೈಕ್ ಇಟ್ ಅಪ್ಪ, ಐ ಡೋಂಟ್ ಲೈಕ್ ಇಟ್. ಓಕೆ, ನೀವು ಅರ್ಥ ಮಾಡ್ಕೋಬೇಕು. ಈಗಿನ ಜನ್ರೇಷನ್ ಥರ ಅಪ್ಡೇಟ್ ಆಗಬೇಕಪ್ಪ ನೀವು. ಅದು ಬಿಟ್ಟು ವಾಟ್ ಇಸ್ ದಿಸ್? ನೋಡಿದ್ರಾ, ನನ್ನ ಬೇಬಿ ಮುನ್ಸ್ಕೊಂಡು ಹೊರಟೆ ಹೋಗ್ಬಿಟ್ಲು. ರೂಮಿಗೆ ಹೋಗೋಳಿಗೆ ಸಮಾಧಾನ ಮಾಡಬೇಕು ನಾನು. ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏಯ್, ನೀನು ನನ್ನ ಮಗನೇನೋ ನೀನು? ಹಾಂ, ಮಗನ ನೀನು? ಮಗ ಅಲ್ಲ ನೀನು, ರಾಕ್ಷಸ ನೀನಂತೂ, ದೊಡ್ಡ ರಾಕ್ಷಸ. ಅಪ್ಪಂಗಿಲ್ಲಿ ಹೊಡೆದಿದ್ರು ಎಂಟಿನ ಸಮಾಧಾನ ಮಾಡಬೇಕು ಅಂತೀಯಲ್ಲ, ನೀನು ಎಂಥ ರಾಕ್ಷಸ ಇರಬೇಡ. ಹಾಂ, ನನಗೆ ನೀನು ಹೆಂಡ್ತಿ ಹೊಡೆದವಳೆ ಕಣೋ. ಒಂದು ಚಿಕ್ಕ ಹುಡುಗಿ ಸೊಸೆ ಮಾವು ನೋಡ್ದವಳೆ ಅಂತಂದರೆ ಏನೋ ಅರ್ಥ? ನೀನೇ ಯೋಚನೆ ಮಾಡು. ನಿಮ್ಮದೇ ತಪ್ಪು ಅಂತ ಅರ್ಥ ಅಪ್ಪ, ನಿಮ್ಮದೇ ತಪ್ಪು, ನಿಮ್ಮದೇ ದೊಡ್ಡ ಮೇಜರ್ ತಪ್ಪು ನಿಮ್ಮದೇನೆ. ಯಾಕೆ ನೀವು ನನ್ನ ಬೇಬಿ ಹತ್ರ ಮಾತಾಡಕ್ಕೆ ಹೋಗಿದ್ರಿ? ಓಕೆ, ಅವಳು ತುಂಬ ಸೂಕ್ಷ್ಮ, ಓಕೆ, ತುಂಬ ಸೆನ್ಸಿಟಿವ್ ಗರ್ಲ್. ಈಗ ಅವಳು ಕೋಪ ಮಾಡ್ಕೊಂಡಿರ್ತಾಳೆ. ಛೇ, ಟಿಫನ್ ಸಹ ಮಾಡಿರಲ್ಲ, ನಾನೇ ಹೋಗಿ ಇವಾಗ ಮಾಡಿಸ್ಬೇಕು. ಅವಳು ಅಷ್ಟು ಕೋಪ ಮಾಡ್ಕೊಂಡಿರ್ತಾಳೆ ನೀವು ಮಾತಾಡಿರೋ ಮಾತಿಗೆ. ಈ ಜನ್ರೇಷನಲ್ಲೆಲ್ಲ ಕಾಮನ್. ಓಕೆ, ಅಯ್ಯೋ ಬೇಬಿ, ಐ ಆಮ್ ಕಮಿಂಗ್ ಬೇಬಿ, ಐ ಆಮ್ ಕಮಿಂಗ್. ಅಯ್ಯೋ ಅಯ್ಯೋ ಅಯ್ಯೋ, ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಎಷ್ಟು ಮರ್ಯಾದೆ ಹೋಗ್ತೈತೆ. ಮಾವಂಗೆ ಸೊಸೆನೇ ಕೆನ್ನೆಗೆ ಬಾರಿಸಿದ್ಲಂತೆ ಅಂದರೆ ನನ್ನ ಮರ್ಯಾದೆ ಎಲ್ಲಿರ್ತೈತಿನ್ನ? ಇನ್ನು 3 ಕಾಸಿಗೆ ಮರ್ಯಾದೆ ಇರಲ್ಲ, ಎಲ್ಲ ಮರ್ಯಾದೆನೂ ಹರಾಜಾಗೋಗ್ಬಿಡ್ತೈತೆ ನನ್ನ ಮರ್ಯಾದೆ. ನನ್ನ ಮಗ ನನಗೆ ನಯ್ಯ ಪೈಸದ ಬೆಲೆ ಕೊಡ್ತಿಲ್ಲ. ಇವಳು ಒಬ್ಳು ಸೊಸೆನ ರಾಕ್ಷಸಿ, ಇವಳು ರಾಕ್ಷಸಿ.